ವಾಯ್ಸ್ ಇಲ್ಲ. भारत माता की, सिद्धरामಯ್ಯ की, डी.के. ಶಿವಕುಮಾರ್ की, एमएलए ಶ್ರೀನಿವಾಸ ಅಣ್ಣಂಗೆ, एमएलसी ರವೀಂದ್ರಗೆ. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯಗೆ, ಡಿ.ಕೆ. ಶಿವಕುಮಾರ್ ಅಣ್ಣರ್ಗೆ, ಎಮ್ಎಲ್ಎ ಶ್ರೀನಿವಾಸ ಅಣ್ಣರ್ಗೆ, ಎಮ್ಎಲ್ಸಿ ರವೀಂದ್ರಗೆ, ಎಮ್ಎಲ್ ಕಾಂತರಾಜ್ ಅಣ್ಣಂಗೆ, ಇಂಡಿಯಾ ಅಧ್ಯಕ್ಷ ನಾರಾಯಣಗೌಡರಿಗೆ, ಅವರು ಇವತ್ತು ಏನು ಅವ್ರೇನು ಕಾಂಗ್ರೆಸ್ ಇರಲಿಲ್ಲ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪದಾರ್ಪಣೆ ಮಾಡಿ 2 ವರ್ಷ ಆಗಿದೆ. ಇವತ್ತು ಅವರು ವಿಪ್ನ ಉಲ್ಲಂಘನೆ, ಅವರು ಬಹಳ ಆತ್ಮವಿಶ್ವಾಸದಿಂದ ನಮ್ಮ ಜೊತೆಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾವು ಗಣೇಶ್ ಅಣ್ಣವ್ರನ್ನ ಮತ್ತು ಆನಂದ್ ಅವ್ರನ್ನ ಕಣಕ್ಕಿಳಿಸಿದ್ದು. ಅವರು ವಿಪ್ಪು ಜಾರಿ ಮಾಡಿ ಕಾನೂನು ಹೋರಾಟ ಮಾಡಿದ್ರೆ ಅದಕ್ಕೆ ತಕ್ಕಂತೆ ನಾವು ಕಾನೂನನ್ನ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಎನ್ ಶ್ರೀನಿವಾಸಣ್ಣನವರ ನೇತೃತ್ವ ಹಾಗೂ ನಮ್ಮ ಜನಪ್ರಿಯ ನಾಯಕರಾದ BML ಕಾಂತರಾಜಣ್ಣನ ನೇತೃತ್ವ ಮತ್ತು ಜಿಲ್ಲಾಧ್ಯಕ್ಷರಾದ CR ಗೌಡ್ರು, ನಮ್ಮ ಸ್ನೇಹಿತರು, ಆತ್ಮೀಯರು, NPA ಮಾಜಿ ಅಧ್ಯಕ್ಷರಾದಂಥ ಹೇಮಂತ್ ಅಣ್ಣನವರು, ನಾಗರಾಜರವರು, ನಾಗರಾಜರವರು, ನಾರಾಯಣಗೌಡರು, NPA ಅಧ್ಯಕ್ಷರು ಹಾಗೂ ಎಲ್ಲ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಶ್ರಮದಿಂದ ಇವತ್ತು ನನ್ನನ್ನು ನೆಲಮಂಗಲ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ. ಅವ್ರಿಗೆ ನನ್ನ ಆತ್ಮಪೂರ್ವಕ ತುಂಬು ಹೃದಯ ಧನ್ಯವಾದಗಳನ್ನ ಫಸ್ಟ್ ಅರ್ಪಿಸ್ತೀನಿ. ಹಾಗೂ ನಮ್ಮ ನಗರಸಭೆಯ ನನಗೆ ಚುನಾಯಿತರಾಗಿ ಮಾಡಿದಂಥ ನನ್ನ ನಗರಸಭೆಯ ಎಲ್ಲ ಆತ್ಮೀಯ ಎಲ್ಲರಿಗೂ ಸದಸ್ಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಗರಸಭೆಯ ಒಳ್ಳೆ ಇವತ್ತು ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಏನು ನಡೆದಿದೆ, ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಾವು 18 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾವು ಗೆದ್ದಿದ್ದೀವಿ. ಇದರಲ್ಲಿ ನಮ್ಮ MLA ಸಾಹೇಬರು ಎಲ್ಲ ಸಮಾಜದವರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ನನಗೆ ಉಪಾಧ್ಯಕ್ಷ ಸ್ಥಾನದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಗಣೇಶ್ ಅಣ್ಣವ್ರಿಗೂ ಸಹ ಇವ್ರಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ರೀತಿ ಏನ್ ಹೇಳ್ಬೇಕು ಅಂತ ಅಂದ್ರೆ, ಇವತ್ತು ನಗರಸಭೆಗೆ ಏನಾದ್ರೂ ಒಂದ್ ಸ್ವಲ್ಪ ಕಳೆ ಕಟ್ಟಿದ್ದೆ, ಸ್ವಲ್ಪ ಏನಾದ್ರೂ ತುಂಬಾ ಯಶಸ್ಸಾಗಿ ಕೆಲಸ ನಡೀತಾ ಇದೆ ಅಂತ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರು ಶ್ರೀನಿವಾಸ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಒಳಚರಂಡಿಗೆ ಆಗ್ಲಿ, ಕುಡಿಯೋ ನೀರಿನ ವಿಚಾರ ಆಗ್ಲಿ ಖಂಡಿತವಾಗೂ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಒಳಚರಂಡಿ ವಿಚಾರದಲ್ಲಿ 35 ಕೋಟಿ ರೂಪಾಯಿ ಮುಂಗಡ ಹಣ ಅದು ಮಂಜೂರಾಗಿತ್ತು. ಬೇಡ, ನೆಕ್ಸ್ಟ್ ಬಜೆಟ್ ಅಲ್ಲಿ ತಿರ್ಗಾ ಒಂದು 150-200 ಕೋಟಿ ಸೇರಿಸಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳಿ ಆ ಟೈಮಲ್ಲಿ ನಮ್ಮ ಸಿದ್ದರಾಮಯ್ಯ ಅವ್ರನ್ನ ಡಿ.ಕೆ. ಶಿವಕುಮಾರ್ನ ಕರೆಸಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು 6-7 ತಿಂಗಳಲ್ಲಿ ಒಳಚರಂಡಿದು ಸ್ಟಾರ್ಟ್ ಆಗುತ್ತೆ. ತದನಂತರ ಹಾಗೆ ಕಾವೇರಿ ನೀರ್ದು ಆಗುತ್ತೆ. ಆಮೇಲೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇವತ್ತು 10-15 ವರ್ಷಗಳಿಂದ ನಾವು ನೋಡಿದ್ದೀವಿ ನೆಲಮಂಗಲ ಯಾವ ಸ್ಥಿತಿಲಿ ಇತ್ತು ಅಂತ ಹೇಳಿ. ಇವತ್ತಿನ ಸ್ಥಿತಿ ನೋಡಿ ಯಾವ ತರ ಇದೆ ಅಂತಂದ್ರೆ, ದಿವಸ ಬೆಳಿಗ್ಗೆ ನಮ್ಮ ಶಾಸಕರು ಪ್ರತಿ ಒಬ್ಬ ಪ್ರಜೆಗೂ ಸಿಗ್ತಾ ಇದ್ದಾರೆ. ಎಲ್ಲೋ ಕುತ್ಕೊಂಡು ಏನೋ ಅವರು ರಾಜಕಾರಣ ಮಾಡೋದಾಗ್ಲಿ, ಒಂದು ಡೆವಲಪ್ಮೆಂಟ್ಗೆ ಮಾಡೋದಲ್ಲ, ಪಬ್ಲಿಕ್ ಸಿಗ್ತಾ ಇದ್ದಾರೆ. ಹಿಂಗಾಗಿ ಇಂಥ MLA ಸಿಕ್ಕಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ 17 ಏನು ನಮ್ಗೆ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ, ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮೊದಲನೇಗೆ ನಮ್ಮ ಕಾಂತರಾಜು ಅವರು, ಆಮೇಲೆ ನಮ್ಮ ಸೀನಣ್ಣ MLA ಅವರು, ಹೇಮಂತ್ ಕುಮಾರ್ ಅವರು ಎಲ್ಲರೂ ನಮ್ಗೆ ಸಹಕರಿಸಿದ್ದಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗುತ್ತೆ.
ನೋಡಿ ನಮ್ಮ ಶಾಸಕರು ಹೇಳಿದ್ರು, ನಾವೇನೋ ಈ ಒಂದು ಚುನಾವಣೆಗೆ ಅಂತ ಹೇಳಿ ನಾವೇನು ಇಲ್ಲಿ ಇವತ್ತು ಬಂದು ಸೇರ್ಪಡೆ ಆಗಿಲ್ಲ. ನಾವು ಎಲ್ಲಿ ಅವರು MLA ಎಲೆಕ್ಷನ್ ಟೈಮಲ್ಲಿ ನಾವು ಸೇರ್ಪಡೆ ಆಗಿದ್ವಿ. ಹಂಗಾಗಿ ಏನೇ ವಿಪ್ ಜಾರಿ ಮಾಡೋದು ಸಹ ಕಾನೂನು ಹೋರಾಟ ಮಾಡೋದಂತ ನಾವು ಇದ್ದೀವಿ. ಅದು ಸಹಕರಿಸ್ತಾರೆ, ನಮ್ಮ MLA ಇದ್ದಾರೆ, ಇನ್ನು ಮುಖಂಡರಿದ್ದಾರೆ, ಅದ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅಷ್ಟೇ.